Next unit, Unit 6th one, breeding of self and cross-pollinated crops. This topic including domestication, introduction, selection and hybridization. First one is domestication. The present day cultivated plants have been derived from wild weedy species. Nowadays, agricultural land containing large number of cultivated species. These cultivated species are derived from wild weedy species. So at the ancient time ನಲ್ಲಿ ಏನಾಗಿತ್ತು, ನಾವು ಇವಾಗ ಏನೆಲ್ಲ ಪ್ಲಾಂಟ್ ಅನ್ನು ಕಲ್ಟಿವೇಟೆಡ್ ಮಾಡ್ತಿದ್ವೋ ಆ ಎಲ್ಲ ಪ್ಲಾಂಟ್ ಎಸ್ ಎ ವೈಲ್ಡ್ ವಿಡಿ ಪ್ಲಾಂಟ್ ಆಗಿ ನ್ಯಾಚುರಲ್ ಕಂಡೀಷನ್ಸ್ ಅಲ್ಲಿ ಗ್ರೋ ಆಗ್ತಾ ಇತ್ತು. ಸೊ ಅಂತ ಪ್ಲಾಂಟ್ ಅನ್ನ ನಾವೀಗ ಎಸ್ ಎ ಹ್ಯೂಮನ್ ನೀಡೇಬಲ್ ಪ್ಲಾಂಟ್ ಆಗಿ ನಾವು ಕಲ್ಟಿವೇಶನ್ ಅನ್ನ ಮಾಡ್ತೀವಿ, ಬೋತ್ ಅಗ್ರಿಕಲ್ಚರಲ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್. So next, the first step in the development of cultivated plants was domestication, that is bringing wild species under human management. So domestication is the first method or first step of development of cultivated plant. So initially ನಿಮ್ದು plant breeding start ಆಗೋದೇ ಇಲ್ಲಿಂದ domestication method ಇಂದ. So domestication ಅಂದ್ರೇನು, bringing wild species under human management. So ಯಾವೆಲ್ಲ wild species ಇದೆಯಾ ಅದನ್ನ human management plant ಆಗಿ ಕನ್ವರ್ಟ್ ಮಾಡುವಂತದಕ್ಕೆ domestication method ಹೇಳಿ ಕರೀತಾರೆ. Next, which began over 11,000 years ago when human began agriculture. So initially domestication process ಯಾವಾಗ ಸ್ಟಾರ್ಟ್ ಆಯಿತು, ಅಬೌಟ್ 11,000 years ago. ಸೊ ಸುಮಾರು 11,000 ವರ್ಷಗಳ ಹಿಂದೆ ಏನಾಗಿದೆ, ಡೊಮೆಸ್ಟಿಕೇಶನ್ ಮೆಥಡ್ ಸ್ಟಾರ್ಟ್ ಅಪ್ ಆಗಿದೆ. The first domesticated plant were cereal, legumes and other species used for their fruits or roots. So initially first domesticated plants ಯಾವುದು, cereals. ಮೇನ್ಲಿ ಸೀರಿಯಲ್ಸ್ ಅಲ್ಲೆಲ್ಲ ಯಾವ್ದು ಬರುತ್ತೆ, ನಿಮ್ಮದು ರೈಸ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಮೀಸ್ ಆಗಿರ್ಬೋದು. ಸೊ ಹೀಗೆ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ. ನೆಕ್ಸ್ಟ್ ಲೆಗ್ಯೂಮ್ಸ್ನಲ್ಲಿ ಪೆಪಿಲೋನೇಸಿಯಂ ಮೆಂಬರ್ಸ್ ಆ್ಯಂಡ್ ಅದರ್ ಫ್ರೂಟ್ಸ್. ಸೊ ಫ್ರೂಟ್ಸ್ ಮೇನ್ಲಿ ವೈಲ್ಡ್ ಫ್ರೂಟ್ಸ್. ಸೊ ವೈಲ್ಡ್ ಫ್ರೂಟ್. ನೆಕ್ಸ್ಟ್ ರೂಟ್ ಇನ್ ದ ಫಾರ್ಮ್ ಆಫ್ ಟ್ಯೂಬರ್ಸ್. ನೆಕ್ಸ್ಟ್, most of the crops were domesticated by prehistoric man who either knowingly or unknowingly must have selected for those characteristics that made the plant more suitable to their need. ಸೊ ಇನಿಷಿಯಲಿ ಡೊಮೆಸ್ಟಿಕೇಶನ್ ಮೆಥಡ್ ಅನ್ನ ಸ್ಟಾರ್ಟ್ ಅಪ್ ಮಾಡಿದವರು ಪ್ರಿಹಿಸ್ಟೋರಿಕ್ ಹ್ಯೂಮನ್ ಬೀಯಿಂಗ್. ಸೊ ಪ್ರಿಹಿಸ್ಟೋರಿಕ್ ಹ್ಯೂಮನ್ ಬೀಯಿಂಗ್ಸ್ ಏನ್ ಮಾಡಿದ್ದಾರೆ, ಫಾರ್ ದರ್ ನೀಡ್, ಸೊ ಡೈಲಿ ಪರ್ಪಸ್ಗೆ ಯಾವೆಲ್ಲ ಪ್ಲಾಂಟ್ ಯುಟಿಲೈಸೇಷನ್ ಇದೆಯೋ ಅಂತ ಪ್ಲಾಂಟ್ ಅನ್ನ ಡೊಮೆಸ್ಟಿಕೇಶನ್ ಸ್ಟಾರ್ಟ್ ಮಾಡಿದ್ರು. ಸೊ ಡೊಮೆಸ್ಟಿಕೇಶನ್ ಅವ್ರು ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಈ ಪ್ಲಾಂಟ್ ನಮಗೆ ಇಕನಾಮಿಕಲಿ ವ್ಯಾಲ್ಯೂಬಲ್ ಆಗಬಹುದು ಹೇಳಿ ಗೊತ್ತಿತ್ತೋ ಗೊತ್ತಿಲ್ಲ. ಸೊ ಟೋಟಲಿಗೆ ಅವ್ರ ನೀಡಿಗೆ ಬೇಕಾದಂತಹ ಪ್ಲಾಂಟ್ಸ್ ಅನ್ನ ಏನು ಡೊಮೆಸ್ಟಿಕೇಶನ್ ಪರ್ಪಸ್ಗೆ ಯುಟಿಲೈಸೇಷನ್ ಮಾಡ್ಕೊಂಡ್ರು. ಸೊ ನೆಕ್ಸ್ಟ್, ಚೇಂಜಸ್ ಇನ್ ಪ್ಲಾಂಟ್ ಸ್ಪೀಸೀಸ್ ಅಂಡರ್ ಡೊಮೆಸ್ಟಿಕೇಶನ್. ಸೊ ಅದರಲ್ಲಿ ಇನಿಷಿಯಲಿ ನೀವು ಪ್ಲಾಂಟ್ ಅನ್ನ ವೈಲ್ಡ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಇಂದ ಅಗ್ರೋನಮಿಕ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ ಶಿಫ್ಟ್ ಮಾಡ್ತೀರಾ ಅಂದ್ರೆ ಕೆಲವೊಂದು ಚೇಂಜಸ್ ಅನ್ನ ಮಾಡಿಫಿಕೇಶನ್ ಅನ್ನ ಮಾಡ್ಕೊಳ್ತೇವೆ ಪ್ಲಾಂಟ್. ಅದರಲ್ಲಿ ಫಸ್ಟ್ ಒನ್ ಎಲಿಮಿನೇಷನ್ಸ್ ಆರ್ ರಿಡಕ್ಷನ್ ಇನ್ ಶಟರಿಂಗ್. ಸೊ ಇನಿಷಿಯಲಿ ಶಟರಿಂಗ್ ಮೇನ್ಲಿ ಹ್ಯಾಪನ್ಡ್ ಇನ್ ಪಾಡ್ ಕೈಂಡ್ ಆಫ್ ಫ್ರೂಟ್ ಆರ್ ಸ್ಪೈಕ್ ಕೈಂಡ್ ಆಫ್ ಫ್ರೂಟ್. ಸೊ ಇನಿಷಿಯಲಿ ಶಟರಿಂಗ್ ಅಂದ್ರೆ ಏನಾಗುತ್ತೆ, ಫ್ರೂಟ್ ಇಂದ ಗ್ರೇನ್ಸ್ ಸಪ್ರೇಷನ್ ಆಗೋ ಮೆಥಡ್ಗೆ ಏನ್ ಹೇಳ್ತಾರೆ, ಶಟರಿಂಗ್ ಹೇಳಿ ಕರೀತಾರೆ. ಸೊ ಇವೆಲ್ಲ ಏನಾಗುತ್ತೆ, ಸೊ ಶಟರಿಂಗ್ ಕೆಪಾಸಿಟಿ ಮೇ ಬಿ ರಿಡ್ಯೂಸ್ಡ್ ಆರ್ ಎಲಿಮಿನೇಟೆಡ್ ಬೈ ವೈಲ್ಡ್ ವೀಡಿ ಸ್ಪೀಸೀಸ್ ಕನ್ವರ್ಟೆಡ್ ಇಂಟು ಡೊಮೆಸ್ಟಿಕೇಟೆಡ್ ಸ್ಪೀಸೀಸ್. ಸೊ next changes is eliminations of dormancy. So dormancy means germination rate. So time gap between germination. So initially ವೈಲ್ಡ್ ಸ್ಪೀಸೀಸ್ ನಲ್ಲಿ ಏನಾಗುತ್ತೆ, ಜರ್ಮಿನೇಷನ್ ರೇಟ್ ತುಂಬಾ ವೆರಿ ಹೈ ಇರುತ್ತೆ, ಮತ್ತೆ ಡಾರ್ಮೆನ್ಸಿ ಪೀರಿಯಡ್ ಏನಿರುತ್ತೆ ತುಂಬಾ ಲಾರ್ಜ್ ಡಾರ್ಮೆನ್ಸಿ ಪೀರಿಯಡ್ ಪ್ರೆಸೆಂಟ್ ಇರುತ್ತೆ. ಬಟ್ ಅಟ್ ದಿ ಸೇಮ್ ಟೈಮ್ ಆ ಪ್ಲಾಂಟ್ ಏನಾಗುತ್ತೆ, ಎಗ್ರೋನಮಿಕ್ ಕಂಡೀಷನ್ಸ್ಗೆ ಶಿಫ್ಟ್ ಮಾಡಿದಾಗ ಡಾರ್ಮೆನ್ಸಿ ಪೀರಿಯಡ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಒನ್ ಇಸ್ ಯಾವ್ದು ಹೇಳ್ರಿ, ನೆಕ್ಸ್ಟ್ ಚೇಂಜಸ್ ಡಿಕ್ರೀಸ್ ಇನ್ ಟಾಕ್ಸಿಕನ್ಸ್ ಆನ್ ಅದರ್ ಅನ್ಡಿಸೈರಬಲ್ ಸಬ್ಸ್ಟೆನ್ಸ್. ಸೊ ಇನಿಷಿಯಲಿ ಏನಾಗುತ್ತೆ, ವೈಲ್ಡ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ಪ್ಲಾಂಟ್ ಗ್ರೋ ಆಗ್ತಿರೋ ರೀಜನ್ಸ್ ಅಲ್ಲಿ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಟಾಕ್ಸಿಕ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇದ್ರೆ ಆ ಟಾಕ್ಸಿಕ್ ಸಬ್ಸ್ಟೆನ್ಸ್ ಅನ್ನ ಪ್ಲಾಂಟ್ ಅಬ್ಸರ್ವ್ ಮಾಡ್ಕೊಳ್ತಾ ಇರುತ್ತೆ. ಅಟ್ ದಿ ಸೇಮ್ ವೇ ವೈಲ್ಡ್ ಸ್ಪೀಸೀಸ್ ಅನ್ನ ನೀವು ಎಗ್ರೋನಮಿಕ್ ಕಂಡೀಷನ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿದಾಗ, ಸೊ ನೀವು ಕಲ್ಟಿವೇಟೆಡ್ ಮಾಡ್ತಿರೋ ಏರಿಯಾದಲ್ಲಿ ಏನಾಗುತ್ತೆ, ಟಾಕ್ಸಿಕ್ ಸಬ್ಸ್ಟೆನ್ಸ್ ತುಂಬಾ ಅಬ್ಸೆನ್ಸ್ ಇರುತ್ತೆ. ಸೊ ಆರ್ ತುಂಬಾ ಮಿನಿಮಮ್ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಪ್ಲಾಂಟ್ ಅಲ್ಲಿ ಅಬ್ಸಾರ್ಪ್ಷನ್ ಆಗೋ ರೇಟು ಕಡಿಮೆ ಆಗುತ್ತೆ. ಸೊ ದಟ್ ಡೈರೆಕ್ಟ್ಲಿ ಲೀಡ್ಸ್ ಟು ದ ಡಿಕ್ರೀಸ್ ಇನ್ ಟಾಕ್ಸಿಕ್ ಸಬ್ಸ್ಟೆನ್ಸ್ and other undesirable substance due to domestication. So next changes ಏನು ಹೇಳ್ರಿ, ಪ್ಲಾಂಟ್ ಮಾಡಿಫಿಕೇಶನ್. ಸೊ ವೈಲ್ಡ್ ವಿಡಿ ಸ್ಪೀಸೀಸ್ ನಲ್ಲಿ ಏನಾಗಿರುತ್ತೆ, ವಿಡಿ ಸ್ಪೀಸೀಸ್ ಏನಾಗುತ್ತೆ ಅಂಡರ್ ನೀವು ಎಗ್ರೋನಮಿಕ್ ಕಂಡೀಷನ್ಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಸರ್ಟನ್ ಮಾಡಿಫಿಕೇಶನ್ಸ್ ಅನ್ನ ಕ್ರಿಯೇಷನ್ ಮಾಡ್ಕೊಳ್ಳುತ್ತೆ. ಸೊ ಮಾಡಿಫಿಕೇಶನ್ಸ್ ಅಲ್ಲಿ ಯಾವ್ದು ಬರುತ್ತೆ, ನಿಮ್ದು ಟಿಲ್ಲರಿಂಗ್ ನೇಚರ್ ಆಗಿರ್ಬೋದು, ಅಥವಾ ಬ್ರಾಂಚಿಂಗ್ ಆಫ್ ಸ್ಟೆಮ್ ಆಗಿರ್ಬೋದು, ಅಥವಾ ಬ್ರಾಂಚಿಂಗ್ ಆಫ್ ಲೀವ್ಸ್ ಆಗಿರ್ಬೋದು, ಸರ್ಟನ್ ಲೀಫ್ ಕ್ಯಾರೆಕ್ಟರ್ ಅಲ್ಲಿ ಏನಾಗುತ್ತೆ ಪ್ಲಾಂಟ್ ಮಾಡಿಫಿಕೇಶನ್ ಅನ್ನ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಚೇಂಜಸ್
ಡಿಕ್ರೀಸ್ ಇನ್ ಪ್ಲಾಂಟ್ ಹೈಟ್. ಸೊ ಡಿಕ್ರೀಸ್ ಇನ್ ಪ್ಲಾಂಟ್ ಹೈಟ್ ಮೇನ್ಲಿ ಸೀರಿಯಲ್ ಕ್ರಾಪ್ಸ್. ಸೊ ಸೀರಿಯಲ್ ಕ್ರಾಪ್ಸ್ ಏನಾಗುತ್ತೆ, ಹೋಲೋ ಸ್ಟೆಮ್ಸ್ ಪ್ರೆಸೆಂಟ್ ಇರೋದ್ರಿಂದ ಸೊ ನಿಮಗೆ ವಿಂಡು ಹೈ ಸ್ಪೀಡಲ್ಲಿ ಬ್ಲೋ ಆಯಿತು ಅಂದರೆ ಪ್ಲಾಂಟು ಫಾಲೋ ಅಪ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಾಗತ್ತೆ, ಪ್ಲಾಂಟಲ್ಲಿ ಹೈಟನ್ನು ಡಿಕ್ರೀಸ್ ಮಾಡಬೇಕಾಗತ್ತೆ. ಸೊ ಅಂಡರ್ ಡೊಮೆಸ್ಟಿಕೇಶನ್ ಏನಾಗುತ್ತೆ, ಪ್ಲಾಂಟ್ ಹೈಟು ಡಿಕ್ರೀಸ್ ಆಗುತ್ತೆ. ಇದು ಒನ್ ಮೋರ್ ಚೇಂಜಸ್. ಸೊ ನೆಕ್ಸ್ಟ್ ಚೇಂಜಸ್ ಏನು, ಇನ್ಕ್ರೀಸಿಂಗ್ ಇನ್ ಪ್ಲಾಂಟ್ ಹೈಟ್. ಸೊ ಕೆಲವೊಂದು ಸೀರಿಯಲ್ ಕ್ರಾಪ್ಸಲ್ಲಿ ಅಥವಾ ಕೆಲವೊಂದು ಪ್ಲಾಂಟಲ್ಲಿ ಏನಾಗುತ್ತೆ, ಹೇಗೆ ಪ್ಲಾಂಟ್ ಹೈಟು ಡಿಕ್ರೀಸ್ ಆಗುತ್ತೋ ಅದೇ ರೀತಿ ಪ್ಲಾಂಟ್ ಹೈಟು ಇನ್ಕ್ರೀಸ್ ಆಗುತ್ತೆ. ಸೊ ಯಾವ ಪ್ಲಾಂಟಲ್ಲಿ ನೀವು ಸ್ಟೆಮ್ ಎಸ್ ಎ ಮೇನ್ ಇಕನಾಮಿಕಲ್ ವ್ಯಾಲ್ಯೂಬಲ್ ಸೋರ್ಸ್ ಆಗಿ ಯುಟಿಲೈಸೇಷನ್ ಮಾಡ್ಕೊಳ್ತೀರೋ, ಸೊ ಅಂಥ ಪ್ಲಾಂಟಲ್ಲಿ ನಾವು ಪ್ರಾಪರ್ ಇರಿಗೇಷನ್ ಮತ್ತು ಫರ್ಟಿಲೈಸರ್ಸನ್ನು ಸಪ್ಲೈ ಮಾಡೋದ್ರಿಂದ ಪ್ಲಾಂಟ್ ಹೈಟನ್ನು ಇನ್ಕ್ರೀಸಿಂಗ್ ಮಾಡ್ಬೋದು. ಸೊ ಇನ್ಕ್ರೀಸಿಂಗ್ ಮಾಡೋ ಪ್ಲಾಂಟಲ್ಲಿ ಮೇನ್ಲಿ ಶುಗರ್ ಕೇನ್ ಆಗಿರ್ಬೋದು ಅಥವಾ ಜೂಟ್ ವೆರೈಟೀಸ್ ಆಗಿರ್ಬೋದು ಅಥವಾ ಜೂಟ್ ಸ್ಪೀಸೀಸ್ ಆಗಿರ್ಬೋದು. ಸೊ ನೆಕ್ಸ್ಟ್ ಚೇಂಜಸ್ ಏನು, ಲೈಫ್ ಸೈಕಲ್ ಹ್ಯಾಸ್ ಬಿನ್ ಬಿಕಮ್ ಶಾರ್ಟರ್. ಸೊ ಕೆಲವೊಂದು ಸ್ಪೀಸೀಸ್ನಲ್ಲಿರುತ್ತೆ ಅಂಡರ್ ವೈಲ್ಡ್ ಎನ್ವಿರಾನ್ಮೆಂಟ್ ಕಂಡೀಷನ್ಸ್ ಅಲ್ಲಿ ವೆರಿ ಲಾಂಗ್ ಲೈಫ್ ಸೈಕಲ್ಸ್ ಪ್ರೆಸೆಂಟ್ ಇರುತ್ತೆ, ಅಥವಾ ಒಂದು ವರ್ಷದಲ್ಲಿ ಒಂದೇ ಸಲ ಈಲ್ಡ್ ಅನ್ನ ಕೊಡೋ ಥರ ಇರುತ್ತೆ. ಬಟ್ ಅಂಡರ್ ಅಗ್ರಿಕಲ್ಚರ್ ಕಂಡೀಷನ್ಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಸೊ ಲೈಫ್ ಸೈಕಲ್ ಬಿಕಮ್ ಆಗುತ್ತೆ. ಸೊ ಟ್ವೈಸ್ ಇನ್ ಇಯರ್ ಅಲ್ಲಿ ಅಥವಾ ಥ್ರೈಸ್ ಇನ್ ಇಯರ್ ನಲ್ಲಿ ಆ ಪ್ಲಾಂಟ್ ಅನ್ನು ಕಲ್ಟಿವೇಶನ್ ಮಾಡಲಿಕ್ಕೆ ಮಾಡಿಫಿಕೇಶನ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಕಾಟನ್ ಸ್ಪೀಸೀಸ್ ಆಗಿರ್ಬೋದು ಅಥವಾ ನಿಮ್ದು ಪಿಜನ್ ಪಿ, ದಟ್ ಇಸ್ ಖಜಾನಾ ಸ್ಪೀಸೀಸ್ ಅನ್ನ ಅಂಡರ್ ಡೊಮೆಸ್ಟಿಕೇಶನ್ ಇಂದ ಏನ್ ಮಾಡ್ತಾರೆ, ಒಂದು ವರ್ಷದಲ್ಲಿ 2-3 ಬೆಳೆ ಬರೋ ತರ ಮಾಡಿಫಿಕೇಶನ್ಸ್ ಅನ್ನ ಮಾಡ್ತಾರೆ. ಸೊ ನೆಕ್ಸ್ಟ್ ಚೇಂಜಸ್ ಏನು, ಇನ್ಕ್ರೀಸಿಂಗ್ ಇನ್ ದರ್ ಗ್ರೇನ್ಸ್ ಅಂಡ್ ಫ್ರೂಟ್. ಸೊ ಇನಿಷಿಯಲಿ ನೆಕ್ಸ್ಟ್ ಚೇಂಜಸ್ ಏನ್ ಬರುತ್ತೆ, ಪ್ಲಾಂಟ್ ಅಲ್ಲಿ ಸೈಜ್ ಇನ್ಕ್ರೀಸಿಂಗ್. ಸೊ ಸೈಜ್ ಇನ್ಕ್ರೀಸಿಂಗ್ ಮೇನ್ಲಿ ಗ್ರೇನ್ಸ್ ಅಂಡ್ ಫ್ರೂಟ್ ಬಿಕಾಸ್ ಆಫ್ ದಿ ಪ್ರಾಪರ್ ಸಪ್ಲೈ ಆಫ್ ಫರ್ಟಿಲೈಸರ್ಸ್, ನ್ಯೂಟ್ರಿಯೆಂಟ್ಸ್ ಅಲಾಂಗ್ ವಿತ್ ದಿ ಪ್ರಾಪರ್ ಇರಿಗೇಷನ್ ಅಂಡ್ ಯುಟಿಲೈಸೇಷನ್ ಪೆಸ್ಟಿಸೈಡ್ಸ್ ಆರ್ ಫಂಗಿಸೈಡ್ಸ್ ಯುಟಿಲೈಸೇಷನ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಪ್ಲಾಂಟ್ ಅಲ್ಲಿ ಮಾಡಿಫಿಕೇಶನ್ಸ್ ಆಗಿ ದಟ್ ಇನ್ಕ್ರೀಸಿಂಗ್ ದ ಗ್ರೇನ್ ಸೈಜ್ ಅಂಡ್ ಫ್ರೂಟ್. ಸೊ ನೆಕ್ಸ್ಟ್ ಚೇಂಜಸ್ ಏನು, increasing in economic yield. So initially that's the main aim of the domestication, that is increasing in economical yield because of the again supply of nutrients. So next changes asexual reproduction has been promoted. So initially ಏನಾಗುತ್ತೆ, ಕೆಲವೊಂದು ಸ್ಪೀಸೀಸ್ನಲ್ಲಿ ನೀವು ಸೆಕ್ಷುವಲ್ ರಿಪ್ರೊಡಕ್ಷನ್ಸ್ ಇಂದಾನೆ ಪ್ಲಾಂಟ್ ಅನ್ನು ಪ್ರೊಪಗೇಟ್ ಮಾಡ್ತೀರಾ ಅಂದ್ರೆ ಇಟ್ ಟೇಕ್ಸ್ ವೆರಿ ಲಾಂಗ್ ಪೀರಿಯಡ್. ಯಾಕಂದ್ರೆ ನಿಮಗೆ ಪ್ರೋಜನ್ ಇಸ್ ಸೀಡ್ಸ್ ಫರ್ಟಿಲೈಸೇಷನ್ ಆಗಿ ಸೀಡ್ಸ್ ಕ್ರಿಯೇಷನ್ ಆಗುತ್ತಾನ ನೀವು ವೇಟ್ ಮಾಡಬೇಕಾಗತ್ತೆ. ಬಟ್ ಸಮ್ ಕೇಸಸ್ನಲ್ಲಿ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಮತ್ತೆ ನಿಮ್ಗೆ ಲಾರ್ಜ್ ಅಮೌಂಟಲ್ಲಿ ಬೇಕಾಗತ್ತೆ. ಸೊ ಆ ಟೈಮ್ನಲ್ಲಿ ಏನು ಮಾಡೋದು, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಂಡು ಮೇನ್ಲಿ ಶುಗರ್ ಕೇನ್ಸಲ್ಲಿ ನೀವು ಸೀಡ್ಸನ್ನು ಯುಟಿಲೈಸೇಷನ್ ಮಾಡ್ಕೊಂಡು ಪ್ರೊಪಗೇಷನ್ ಮಾಡ್ತೀರಿ ಅಂದರೆ ಇಟ್ ಟೇಕ್ಸ್ ವೆರಿ ಲಾಂಗ್ ಟೈಮ್, ಮತ್ತೆ ಸೀಡ್ಸ್ ಆರ್ ವೆರಿ ಮೈನ್ಯೂಟ್ ಇನ್ ಸೈಜ್ ಆ್ಯಂಡ್ ಸಮ್ ಕೇಸಸ್ನಲ್ಲಿ ಸೀಡ್ಸ್ ಆರ್ ನಾಟ್ ಪ್ರೊಡ್ಯೂಸ್ಡ್. ಇನ್ ದಟ್ ಕೇಸಸ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಹೈಯೆಸ್ಟ್ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಮೇನ್ಲಿ ಶುಗರ್ ಕೇನ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಪೊಟ್ಯಾಟೋದಲ್ಲಿ ಆಗಿರ್ಬೋದು, ಸ್ವೀಟ್ ಪೊಟ್ಯಾಟೋದಲ್ಲಿ ಮೇನ್ಲಿ ಸ್ಟೆಮ್ ಕಟಿಂಗ್ಸ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಪಾಲಿಪ್ಲಾಯ್ಡಿ ಅಂಡರ್ ಡೊಮೆಸ್ಟಿಕೇಶನ್. ನೆಕ್ಸ್ಟ್ ಚೇಂಜಸ್ ಏನು ಹೇಳ್ರಿ, ಪಾಲಿಪ್ಲಾಯ್ಡಿ ಅಂಡರ್ ಡೊಮೆಸ್ಟಿಕೇಶನ್. ಸೊ ಪಾಲಿಪ್ಲಾಯ್ಡಿ ಮೀನ್ಸ್ ಡಬ್ಲಿಂಗ್ ಆಫ್ ಕ್ರೋಮೋಸೋಮ್ ನಂಬರ್. ಸೊ ಇನಿಷಿಯಲಿ ಕ್ರೋಮೋಸೋಮ್ ನಂಬರ್ ಅನ್ನ ಡಬ್ಲಿಂಗ್ ಮಾಡೋದ್ರ ಏನಾಗುತ್ತೆ, ಇನ್ಕ್ರೀಸಿಂಗ್ ದರ್ ಈಲ್ಡಿಂಗ್ ಕೆಪಾಸಿಟಿ. ಸೊ ಈಲ್ಡ್ ಏನಾಗುತ್ತೆ, ಇನ್ಕ್ರೀಸ್ ಮಾಡ್ತಾರೆ. ಸೊ ಅಂಡರ್ ವೈಲ್ಡ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ಯಾವುದೇ ರೀತಿ ಡಬ್ಲಿಂಗ್ ಆಗಲಿಕ್ಕೆ ಕೆಮಿಕಲ್ಸ್ ಅಥವಾ ನ್ಯೂಟ್ರಿಯೆಂಟು ನೆಸೆಸಿಟಿ ಪ್ರೆಸೆಂಟ್ ಇರಲ್ಲ. ಬಟ್ ನೀವು ಆರ್ಟಿಫಿಷಿಯಲಿ ಅಗ್ರೋನಾಮಿಕಲ್ ಕಂಡೀಷನ್ಸ್ ಅಲ್ಲಿ ಪ್ಲಾಂಟ್ ಅನ್ನು ಗ್ರೋ ಮಾಡ್ತಿದ್ರಿ ಅಂದ್ರೆ ಆ ಏರಿಯಾಗೆ ನೀವು ಆರ್ಟಿಫಿಷಿಯಲಿ ಏನ್ ಮಾಡ್ತೀರಾ, ಕೆಮಿಕಲ್ಸ್ ಅನ್ನ ಸಪ್ಲೈ ಮಾಡ್ತೀರಾ. ಸೊ ಇದರಿಂದ ಏನಾಗುತ್ತೆ, ಪಾಲಿಪ್ಲಾಯ್ಡಿ ಕ್ರಿಯೇಷನ್ ಆಗಿ ಪ್ಲಾಂಟ್ಸ್ ಅಲ್ಲಿ ಈಲ್ಡಿಂಗ್ ಕೆಪಾಸಿಟಿ ಇನ್ಕ್ರೀಸಿಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಚೇಂಜಸ್ ಏನು, ಶಿಫ್ಟ್ ಇನ್ ದ ಸೆಕ್ಸ್ ಫಾರ್ಮ್. ಸೊ ಆಫ್ ದಿಸ್ ಸ್ಪೀಸೀಸ್ ಇನ್ dioecious fruit trees, bisexual forms have developed under domestication. So initially sex form conversion. Initially monoecious form converted into dioecious or unisexual plant converted into bisexual form agi under domestication. Next changes self incompatibility has been eliminated. So initially under domestication ಅಲ್ಲಿ ಏನಾಗುತ್ತೆ, ಪ್ಲಾಂಟ್ ಅನ್ನ ಅಗ್ರೋನಮಿಕ್ ಕಂಡೀಷನ್ಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ರೇಟು ಡಿಕ್ರೀಸ್ ಆಗುತ್ತೆ ಆರ್ 100% ಎಲಿಮಿನೇಷನ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಚೇಂಜ್ ವೇರಿಯಬಿಲಿಟಿ ವಿತ್ ಇನ್ ಅ ವೆರೈಟಿ. ಸೊ ಇನಿಷಿಯಲಿ ಅಂಡರ್ ನೀವು ಅಗ್ರೋನಮಿಕ್ ಕಂಡೀಷನ್ಸ್ ಅಲ್ಲಿ ಪ್ಲಾಂಟ್ ಅನ್ನು ಕಲ್ಟಿವೇಶನ್ ಮಾಡ್ತಾ ಇದ್ದೀರಿ ಅಂತ ಆದ್ರೆ ಸೊ ಅದರಲ್ಲಿ ವೇರಿಯಬಿಲಿಟಿ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಕ್ರಿಯೇಷನ್ಸ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದಿ ಕ್ರಾಸ್ ಪಾಲಿನೇಷನ್. ಸೊ ಕ್ರಾಸ್ ಪಾಲಿನೇಷನ್ ಡೈರೆಕ್ಟ್ಲಿ ಲೀಡ್ಸ್ ಟು ದ ಇನ್ಕ್ರೀಸಿಂಗ್ ದ ಯೀಲ್ಡಿಂಗ್ ಕೆಪಾಸಿಟಿ. ಸೊ ಅದಕ್ಕೆ ಏನಾಗುತ್ತೆ, ಕ್ರಾಸ್ ಪಾಲಿನೇಷನ್ಸ್ ಅನ್ನ ನೀವು ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡ್ತೀರಾ ಅಥವಾ ನ್ಯಾಚುರಲಿ ಆಗ್ತಾ ಇರುತ್ತೆ. ಇದರಿಂದ ಲಾರ್ಜ್ ವೆರೈಟೀಸ್ ಕ್ರಿಯೇಷನ್ಸ್ ಆಗ್ತಾ ಇರುತ್ತೆ, ದಟ್ ರಿಪ್ರೆಸೆಂಟೆಡ್ ಬೈ ಪ್ಯೂರ್ ಲೈನ್ ವೆರೈಟೀಸ್ ಹೇಳಿ ಕರೀತಾರೆ. ಸೊ ಅಂಡರ್ ಡೊಮೆಸ್ಟಿಕೇಶನ್ ಇಂದ ಯಾವೆಲ್ಲ ಚೇಂಜಸ್ ಆಗುತ್ತೆ ಇಲ್ಲಿ ಓವರ್ ಆಲ್ ಆಗಿ ಹೇಳಲಿಕ್ಕೆ ಹೋದ್ರೆ, ಸೊ ಇನಿಷಿಯಲಿ ಫಸ್ಟ್ ಒನ್ ಎಲಿಮಿನೇಷನ್ಸ್ ಆಫ್ ಆರ್ ರಿಡಕ್ಷನ್ ಇನ್ ಶಟರಿಂಗ್. ನೆಕ್ಸ್ಟ್ ಒನ್ ಇಸ್ ಎಲಿಮಿನೇಷನ್ಸ್ ಆಫ್ ಡಾರ್ಮೆನ್ಸಿ. ಥರ್ಡ್ ಒನ್ decrease in toxic or other undesirable substance.
Fourth one is plant type modification. Fifth one is decreasing in plant height. Seventh one, increasing in plant height. Seventh one, life cycle has been modified. Life cycle has become shorter. Eighth one, increasing in size of grains and fruits. Ninth one, increasing in economic yield. 10th one, asexual reproduction promoted. 11th one, polyploidy. 12th one, shift in sex form. 13th one is self incompatibility eliminated. So 14th one is variability within the variety. These are all changes under domestication. Next one is plant introduction. Plant introduction consisting of taking genotype or group of genotype of plant into a new area or region where they are not being grown before. So initially plant introduction ಅಂದ್ರೆ a group of genotype or single genotype of a plant species introduced into a new area. ಸೊ ಅದಕ್ಕೆ ಏನು ಹೇಳ್ತಾರೆ, ಪ್ಲಾಂಟ್ ಇಂಟ್ರೊಡಕ್ಷನ್ ಹೇಳಿ ಕರೀತಾರೆ. ಸೊ ಆಲ್ರೆಡಿ ಆ ಏರಿಯಾದಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡ್ತಿರೋ ಪ್ಲಾಂಟು ಕಲ್ಟಿವೇಟೆಡ್ ಆಗ್ತಾ ಇರಬಾರ್ದು. ಆ ನ್ಯೂ ಸ್ಪೀಸೀಸ್ ಆಫ್ ಪ್ಲಾಂಟ್ ಅನ್ನ ಒಂದು ಜಿಯೋಗ್ರಫಿಕಲ್ ಕಂಡೀಷನ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಪ್ಲಾಂಟ್ ಇಂಟ್ರೊಡಕ್ಷನ್ ಹೇಳಿ ಕರೀತಾರೆ. ಸೊ ಇನಿಷಿಯಲ್ ಪ್ಲಾಂಟ್ ಇಂಟ್ರೊಡಕ್ಷನ್ಸ್ ಅಲ್ಲಿ ಏನಾಗುತ್ತೆ, ಇಟ್ ಇನ್ವಾಲ್ವ್ಸ್ a new variety. So already ಏನಾಗುತ್ತೆ, ಇಟ್ ಮೇ ಬಿ a new varieties ಆಗಿರ್ಬೋದು. ಆಲ್ರೆಡಿ ಸ್ಪೀಸೀಸ್ ಲೆವೆಲ್ಗೆ ಪ್ಲಾಂಟ್ ಪ್ರೆಸೆಂಟ್ ಇದ್ದು ನೆಕ್ಸ್ಟ್ ಏನಿರುತ್ತೆ, ಸ್ಪೀಸೀಸ್ ನಂತರ ಬರುವಂಥದ್ದು ವೆರೈಟಿ ಅಕಾರ್ಡಿಂಗ್ ಟು ಕ್ಲಾಸಿಫಿಕೇಶನ್ ಸಿಸ್ಟಮ್. ಸೊ ಸ್ಪೀಸೀಸ್ ಜೀನಸ್ ಸ್ಪೀಸೀಸ್ ಆದ ನಂತರ ಬರುವಂಥದ್ದು ವೆರೈಟಿ. ಸೊ ಆಲ್ರೆಡಿ ಸ್ಪೀಸೀಸ್ ಲೆವೆಲ್ಗೆ ಪ್ರೆಸೆಂಟ್ ಇದ್ದು ನೆಕ್ಸ್ಟ್ ಒಂದು ನೀವು ವೆರೈಟಿಯನ್ನು ನೀವು ಇಂಟ್ರೊಡ್ಯೂಸ್ ಮಾಡಿದ್ರು ಇಟ್ ಬಿಕಮ್ ಪ್ಲಾಂಟ್ ಇಂಟ್ರೊಡಕ್ಷನ್ ಆಗಿರ್ಬೋದು, ಅಥವಾ ವೈಲ್ಡ್ ರಿಲೇಟಿವ್ಸ್. ಸೊ ಯಾವುದೋ ಒಂದು ವೈಲ್ಡ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ಆಗಿರೋ ಗ್ರೋ ಆಗ್ತಿರುವಂಥ ಪ್ಲಾಂಟ್ ಅನ್ನು ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ಬಿಕಮ್ ಪ್ಲಾಂಟ್ ಇಂಟ್ರೊಡಕ್ಷನ್ ಆಗಿರ್ಬೋದು. ಅದು ಟೋಟಲಿ ನ್ಯೂ ಕ್ರಾಪ್ ಸ್ಪೀಸೀಸ್. ಟೋಟಲಿ ನ್ಯೂ ಕ್ರಾಪ್ ಸ್ಪೀಸೀಸ್ ಯಾವಾಗ ಆಗುತ್ತೆ, ಸೊ ನೀವು ಫಾರಿನ್ ಕಂಟ್ರಿಯಿಂದ ಒಂದು ಪ್ಲಾಂಟ್ ಅನ್ನ ಇಂಡಿಯಾದೊಳಗೆ ಇಂಟ್ರೊಡ್ಯೂಸ್ ಮಾಡ್ತೀರಾ ಅಂದ್ರೆ, ಅಥವಾ ನೀವು ಜಿಯೋಗ್ರಫಿಕಲ್ ಕಂಡೀಷನ್ ಇಂದ ಹಿಮಾಲಯನ್ ರೀಸನ್ಸ್ ಇಂದ ಒಂದು ಪ್ಲಾಂಟ್ ಅನ್ನ ನೀವೇನ್ ಮಾಡ್ತೀರಾ ಕೋಸ್ಟಲ್ ಏರಿಯಾಗೆ ಇಂಟ್ರೊಡ್ಯೂಸ್ ಮಾಡ್ತೀರಾ. ಸೊ ದಟ್ ಬಿಕಮ್ ಟೋಟಲಿ ನ್ಯೂ ಕ್ರಾಪ್ ಇಂಟ್ರೊಡಕ್ಷನ್. ಸೊ ಕ್ರಾಪ್ ಇಂಟ್ರೊಡಕ್ಷನ್ಸ್ ಅಲ್ಲಿ ಮೇನ್ಲಿ ಆಗಿರೋದು ಟೋಟಲಿ ನ್ಯೂ ವೆರೈಟೀಸ್ ಆಗಿರ್ಬೋದು, ವೈಲ್ಡ್ ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಟೋಟಲಿಯ ನ್ಯೂ ಕ್ರಾಪ್ ಸ್ಪೀಸೀಸ್ ಆಗಿರ್ಬೋದು. ಸೊ ನೆಕ್ಸ್ಟ್, plant materials are introduced from other countries, but movement of crop varieties from one area to into another within the country it also constitute introduction. So plant introductions ಅಲ್ಲಿ ಮೇನ್ಲಿ ಫಾರಿನ್ ಕಂಟ್ರಿಯಿಂದ ಮಾತ್ರ ಪ್ಲಾಂಟ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಪ್ಲಾಂಟ್ ಇಂಟ್ರೊಡಕ್ಷನ್ ಅಂತ ಹೇಳಲ್ಲ. ಸೊ ನೀವು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಮೇನ್ಲಿ ವಿತಿನ್ ದ ಕಂಟ್ರಿಯಲ್ಲಿ ಒಂದು ಕಂಟ್ರಿಯಲ್ಲಿ ಒಂದು ಜಿಯೋಗ್ರಫಿಕಲ್ ಕಂಡೀಷನ್ ಇಂದ ಇನ್ನೊಂದು ಜಿಯೋಗ್ರಫಿಕಲ್ ಕಂಡೀಷನ್ಗೂ ಪ್ಲಾಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಶಿಫ್ಟ್ ಮಾಡಿದ್ರೆ ಅದಕ್ಕೂ ಏನ್ ಹೇಳ್ತಾರೆ, ಪ್ಲಾಂಟ್ ಇಂಟ್ರೊಡಕ್ಷನ್ ಹೇಳಿ ಕರೀತಾರೆ. ಸೊ ಪ್ಲಾಂಟ್ ಇಂಟ್ರೊಡಕ್ಷನ್ಸ್ ಅಲ್ಲಿ ಮೇನ್ಲಿ ಯಾವುದು ಎಕ್ಸಾಂಪಲ್ ಹೇಳಕ್ ಹೋದ್ರೆ ಗ್ರೇಪ್ಸ್ ಇನ್ ಹರಿಯಾಣ. ಸೊ ಹರಿಯಾಣದಲ್ಲಿ ಏನ್ ಮಾಡ್ತಾರೆ, ಹೈಯೆಸ್ಟ್ ಅಮೌಂಟ್ ಅಲ್ಲಿ ವೀಟ್ ಪ್ಲಾಂಟ್ ಅನ್ನ ಕಲ್ಟಿವೇಶನ್ ಮಾಡ್ತಾರೆ. ಬಟ್ ನೌ ಡೇಸ್ ಏನ್ ಮಾಡ್ತಾರೆ, ಗ್ರೇಪ್ಸ್ ಅನ್ನು ಕಲ್ಟಿವೇಶನ್ ಮಾಡ್ತಾರೆ. ದಟ್ ಬಿಕಮ್ ಪ್ಲಾಂಟ್ ಇಂಟ್ರೊಡಕ್ಷನ್. ನೆಕ್ಸ್ಟ್ ವೀಟ್ ಇನ್ ವೆಸ್ಟ್ ಬೆಂಗಾಲ್. ಸೊ ವೆಸ್ಟ್ ಬೆಂಗಾಲ್ದಲ್ಲಿ ಏನು ಹೈಯೆಸ್ಟ್ ಅಮೌಂಟ್ ಅಲ್ಲಿ, ಇಂಡಿಯಾದಲ್ಲೇ ಹೈಯೆಸ್ಟ್ ಅಮೌಂಟ್ ಅಲ್ಲಿ ರೈಸ್ ಕಲ್ಟಿವೇಶನ್ ಮಾಡೋದಿಲ್ಲಿ ವೆಸ್ಟ್ ಬೆಂಗಾಲ್ ನಲ್ಲಿ. ಸೊ ಆ ವೆಸ್ಟ್ ಬೆಂಗಾಲ್ದಲ್ಲಿ ಏನ್ ಮಾಡ್ತಾರೆ, ನವ ಕಲ್ಟಿವೇಟೆಡ್ ವೀಟ್ ವೆರೈಟಿ. ಸೊ ಇಟ್ ಬಿಕಮ್ ಪ್ಲಾಂಟ್ ಇಂಟ್ರೊಡಕ್ಷನ್. ಅಟ್ ದಿ ಸೇಮ್ ವೇ ರೈಸ್ ಕಲ್ಟಿವೇಶನ್ಸ್ ಇನ್ ಪಂಜಾಬ್. ಸೊ ಪಂಜಾಬ್ದಲ್ಲಿ ಏನ್ ಮಾಡ್ತಾರೆ, ಅಬೌಟ್ 80 to 90% ಅಲ್ಲಿ ಏನ್ ಮಾಡ್ತಾರೆ, ವೀಟ್ ಅನ್ನ ಎಸೆ ಮೇಜರ್ ಕ್ರಾಪ್ ಆಗಿ ಕಲ್ಟಿವೇಶನ್ ಮಾಡ್ತಾ ಇದ್ರು. ಬಟ್ ನವ ಡೇಸ್ ರೈಸ್ ಅನ್ನು ಕಲ್ಟಿವೇಶನ್ ಮಾಡ್ತಾರೆ. ಸೊ ದಟ್ಸ್ ಬಿಕಮ್ ಆಲ್ಸೋ ಆ ಪ್ಲಾಂಟ್ ಇಂಟ್ರೊಡಕ್ಷನ್. ಸೊ ಪ್ಲಾಂಟ್ ಇಂಟ್ರೊಡಕ್ಷನ್ ಅಂದ್ರೆ ಏನ್ ಹೇಳ್ಬೋದು, ಜಿನೋಟೈಪ್ ಆರ್ ಗ್ರೂಪ್ ಆಫ್ ಜಿನೋಟೈಪ್ ಆಫ್ ಅ ಪ್ಲಾಂಟ್ ಇಂಟು ಅ ನ್ಯೂ ಏರಿಯಾ. ಸೊ ಯಾವುದೇ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಆಲ್ರೆಡಿ ಕಲ್ಟಿವೇಟೆಡ್ ಇಲ್ಲದೇ ಇರುವಂತಹ ಸ್ಪೀಸೀಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದನ್ನ ಪ್ಲಾಂಟ್ ಇಂಟ್ರೊಡಕ್ಷನ್ ಹೇಳಿ ಕರೀತಾರೆ. ಸೊ ಪ್ಲಾಂಟ್ ಇಂಟ್ರೊಡಕ್ಷನ್ ಅಲ್ಲಿ ವಿತಿನ್ ದ ಕಂಟ್ರಿ ಆಗಿರಬಹುದು ಅಥವಾ ಔಟ್ಸೈಡ್ ದ ಕಂಟ್ರಿನೂ ಆಗಿರಬಹುದು. ಸೊ ಇನಿಷಿಯಲಿ ಪ್ಲಾಂಟ್ ಇಂಟ್ರೊಡಕ್ಷನ್ ಅಲ್ಲಿ ಎಂಟರ್ಲಿ ನ್ಯೂ ವೆರೈಟೀಸ್ನೂ ಆಗಿರಬಹುದು, ನೆಕ್ಸ್ಟ್ ವೈಲ್ಡ್ ರಿಲೇಟಿವ್ಸ್ ಆಗಿರಬಹುದು, ಅಥವಾ ಟೋಟಲಿ ನ್ಯೂ ಕ್ರಾಪ್ ಆಗಿರಬಹುದು ಇಂಟ್ರೊಡಕ್ಷನ್ ಮಾಡಿರುವಂತದ್ದು. ಸೊ ನೆಕ್ಸ್ಟ್ ಒನ್ ಇಸ್ ಯಾವುದು, types of plant introduction. So plant introduction can be classified into two types, primary plant introduction and secondary introduction. So primary introduction andre when the introduced variety is well adapted to the new environment, it is released for commercial cultivation without any alteration in its genotype. This constitute primary introduction. So primary introduction ಅಂದ್ರೆ ಏನು ಹೇಳ್ರಿ, ಒಂದು ಫಾರಿನ್ ಕಂಟ್ರಿಯಿಂದ ಅಥವಾ ಒಂದು ಕಂಟ್ರಿಯಿಂದ ಅಥವಾ ಒಂದು ಜಿಯೋಗ್ರಫಿಕಲ್ ಕಂಡೀಷನ್ಸ್ ಇಂದ ಇನ್ನೊಂದು ಜಿಯೋಗ್ರಫಿಕಲ್ ಕಂಡೀಷನ್ಸ್ಗೆ ಪ್ಲಾಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರ. ಆ ಇಂಟ್ರೊಡ್ಯೂಸ್ ಆದ ಪ್ಲಾಂಟ್ ವೆಲ್ ಅಡಾಪ್ಟೆಡ್ ಟು ನ್ಯೂ ಎನ್ವಿರಾನ್ಮೆಂಟಲ್ ಕಂಡೀಷನ್. ಸೊ ನೀವು ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣನೇ ಏನು
ಪ್ಲಾಂಟ್ ಏನಾಗುತ್ತೆ ಆ ಜಿಯೋಗ್ರಫಿಕಲ್ ಕಂಡೀಷನ್ಗೆ ಅಡ್ಜಸ್ಟ್ ಆಗಿದ್ರೆ ಅದಕ್ಕೆ ಪ್ರೈಮರಿ ಇಂಟ್ರೊಡಕ್ಷನ್ ಹೇಳಿ ಕರೀತಾರೆ. ಸೊ ಅಡ್ಜಸ್ಟ್ ಆಯಿತು ಅಂದ್ರೆ ಏನು, ವಿತೌಟ್ ಎನಿ ಮಾಡಿಫಿಕೇಶನ್. ಸೊ ನೀವು ಯಾವುದೇ ರೀತಿ ಪ್ಲಾಂಟ್ ಅಲ್ಲಿ ಮಾಡಿಫಿಕೇಶನ್ಸ್ ಅನ್ನ ಕ್ರಿಯೇಷನ್ ಮಾಡಿಲ್ಲ ಅಥವಾ ಅಲ್ಟ್ರೇಷನ್ ಅನ್ನ ಕ್ರಿಯೇಷನ್ ಮಾಡದೇ ಇದ್ರೆ ಅಂತದನ್ನ ಪ್ರೈಮರಿ ಇಂಟ್ರೊಡಕ್ಷನ್ ಹೇಳಿ ಕರೀತಾರೆ. ಸೊ ವೆಲ್ ಅಡಾಪ್ಟೆಡ್ ಟು ನ್ಯೂ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅಂಡ್ ವಿತೌಟ್ ಎನಿ ಅಲ್ಟ್ರೇಷನ್ ಇನ್ ಜೀನೋಟೈಪ್ ಆಗಿದ್ರೆ ಪ್ಲಾಂಟ್ ಅಲ್ಲಿ ಅದನ್ನ ಪ್ರೈಮರಿ ಇಂಟ್ರೊಡಕ್ಷನ್ ಹೇಳಿ ಕರೀತಾರೆ. Next, primary introduction less common, particularly in countries having well organized crop improvement program. So ಕೆಲವೊಂದು ಕಂಟ್ರೀಸ್ ನಲ್ಲಿ ಪ್ರೈಮರಿ ಇಂಟ್ರೊಡಕ್ಷನ್ಸ್ಗೆ ಇಂಪಾರ್ಟೆನ್ಸ್ ಅನ್ನ ಜಾಸ್ತಿ ಕೊಡಲ್ಲ. ಬಿಕಾಸ್ ಏನಾಗುತ್ತೆ, ಇನಿಷಿಯಲಿ ನೀವು ಫಸ್ಟ್ ಜನರೇಷನ್ ಪ್ಲಾಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ದಟ್ ಅಡ್ಜಸ್ಟ್ ಟು ನ್ಯೂ ಎನ್ವಿರಾನ್ಮೆಂಟಲ್ ಕಂಡೀಷನ್. ಸೊ ಸೇಮ್ ಪ್ಲಾಂಟ್ ಇಂದ ನೀವು ಪ್ರೋಜನಿಯನ್ನ ಕಲ್ಟಿವೇಶನ್ ಮಾಡ್ತಾ ಹೋದಾಗ ಏನಾಗುತ್ತೆ, ಈಲ್ಡಿಂಗ್ ಕೆಪಾಸಿಟಿ ಆಗಿರೋದು ರೆಸಿಸ್ಟೆನ್ಸ್ ಪವರ್ ಡಿಕ್ರೀಸ್ ಆಗುತ್ತೆ. ಬಿಕಾಸ್ ನಿಮ್ದು ಪ್ರೋಜನ್ ಈಸ್ ನಾಟ್ ವೆಲ್ ಅಡಾಪ್ಟೆಡ್ ಟು ನ್ಯೂ ಎನ್ವಿರಾನ್ಮೆಂಟಲ್ ಕಂಡೀಷನ್. ಸೊ ದಟ್ಸ್ ವೈ ಏನ್ ಮಾಡ್ತಾರೆ, ವೆರೈಟೀಸ್ ನಲ್ಲಿ ಸರ್ಟೆನ್ ಮಾಡಿಫಿಕೇಶನ್ಸ್ ಅನ್ನ ಕ್ರಿಯೇಷನ್ ಮಾಡಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಈಸ್ ಇಂಟ್ರೊಡಕ್ಷನ್ಸ್ ಆಫ್ ಸೆಮಿ ಡಾರ್ಕ್ ವೀಟ್, ದಟ್ ಈಸ್ ವೆರೈಟೀಸ್ ಆಫ್ ಸೋನಾರಾ 64, ಲೆರ್ಮಾ ರೋಜಾ ಅಂಡ್ ಸೆಮಿ ಡಾರ್ಕ್ rice varieties like TN1, IR8, IR28 and IR36 are the some common example. So primary introduction ke example ಹೇಳಿಕೋದ್ರೆ semi dwarf wheat varieties ಯಾವುದು, ಸೋನಾರಾ 64, ಲೆರ್ಮಾ ರೋಜಾ. ನೆಕ್ಸ್ಟ್ ಸೆಮಿ ಡ್ವಾರ್ಫ್ ರೈಸ್ ವೆರೈಟಿಯಲ್ಲಿ ಎಕ್ಸಾಂಪಲ್ ಹೇಳಿಕೋದ್ರೆ TN1, IR8, IR28, IR36. These are all the some examples of primary introductions of plants. Next, secondary introduction. The introduced variety may be selected to selection or used in hybridization program to develop a suitable variety. This constitute secondary introduction. So secondary introduction ಅಂದ್ರೇನು, ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ ಪ್ಲಾಂಟ್ಸ್ ಅನ್ನ ಎಸ್ ಎ ಸೆಲೆಕ್ಷನ್ ಪರ್ಪಸ್ಗೆ ಯುಟಿಲೈಸೇಷನ್ ಮಾಡ್ಕೊಂಡ್ರೆ ಅಥವಾ ಹೈಬ್ರಿಡೈಸೇಷನ್ ಪ್ರೋಗ್ರಾಮ್ಗೆ ಯುಟಿಲೈಸೇಷನ್ ಮಾಡಿಕೊಂಡು ಅದರಿಂದ ನ್ಯೂ ವೆರೈಟೀಸ್ ಅನ್ನ ಕ್ರಿಯೇಷನ್ ಮಾಡಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಸೆಕೆಂಡರಿ ಇಂಟ್ರೊಡಕ್ಷನ್ ಹೇಳಿ ಕರೀತಾರೆ. ಸೊ ಇನಿಷಿಯಲಿ ನೀವು ಲಾರ್ಜ್ ಅಮೌಂಟ್ ಆಫ್ ವೆರೈಟೀಸ್ ಏನು ಮಾಡ್ತಾರೆ, ಫಾರಿನ್ ಕಂಟ್ರಿನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ಇಂಟ್ರೊಡ್ಯೂಸ್ ಮಾಡಿದ ಕಂಟ್ರಿಯಲ್ಲಿ ನಿಮ್ಮ ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ ಸೂಟೇಬಲ್ ಯಾವುದಿದೆ ಅದನ್ನ ಇನಿಷಿಯಲಿ ಫಸ್ಟ್ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಇನ್ನು ಕೆಲವೊಂದು ಟೈಮಲ್ಲಿ ಏನು ಮಾಡ್ತಾರೆ, ಹೈಬ್ರಿಡೈಸೇಷನ್ ಪ್ರೋಗ್ರಾಮ್ಗೆ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಸೊ ಹೈಬ್ರಿಡೈಸೇಷನ್ ಅಲ್ಲಿ ಏನು ಮಾಡ್ತಾರೆ, ಸೊ ಆಲ್ರೆಡಿ ನಿಮ್ಮಲ್ಲಿ ಇರುವಂಥ ಪ್ರೆಸೆಂಟ್ ಇರುವಂಥ ವೆರೈಟಿ ಜೊತೆಗೆ ಕ್ರಾಸಿಂಗ್ ಮಾಡ್ತಾರೆ. ಸೊ ಕ್ರಾಸಿಂಗ್ ಮಾಡಿದಾಗ ಏನಾಗುತ್ತೆ, ನಿಮ್ಮಲ್ಲಿ ಇರುವಂಥ ವೆರೈಟೀಸ್ ಆಲ್ರೆಡಿ ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ ಅಡ್ಜಸ್ಟ್ ಆಗಿರುತ್ತೆ. ದಟ್ ಸೇಮ್ ಜೀನ್ ಟ್ರಾನ್ಸ್ಫರ್ ಟು ಸೆಲೆಕ್ಟೆಡ್ ವೆರೈಟೀಸ್ ಆರ್ ಇಂಟ್ರೊಡ್ಯೂಸ್ ವೆರೈಟಿ ಒಳಗೂ ಟ್ರಾನ್ಸ್ಫರ್ ಆಗುತ್ತೆ. ದಟ್ ಬಿಕಮ್ ಮೋರ್ ಅಡಾಪ್ಟಬಿಲಿಟಿ. ಸೊ ತುಂಬಾ ಕ್ವಿಕ್ ಆಗಿ ನೀವು ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ ಅಡ್ಜಸ್ಟ್ ಆಗುತ್ತೆ. ಸೊ ಇದಕ್ಕೇನು ಹೇಳ್ತಾರೆ, ಕಾಮನ್ ಆಗಿ ಸೆಕೆಂಡರಿ ಇಂಟ್ರೊಡಕ್ಷನ್ ಹೇಳಿ ಕರೀತಾರೆ. ಸೊ ಸೆಕೆಂಡರಿ ಇಂಟ್ರೊಡಕ್ಷನ್ ಇಸ್ ಮಚ್ ಮೋರ್ ಕಾಮನ್. ಸೊ ಕಂಪೇರ್ ಟು ಪ್ರೈಮರಿ ಇಂಟ್ರೊಡಕ್ಷನ್ ಕಂಪೇರ್ ಮಾಡಿದ್ರೆ ಸೆಕೆಂಡರಿ ಇಂಟ್ರೊಡಕ್ಷನ್ ಇಸ್ ಮಚ್ ಮೋರ್ ಕಾಮನ್. ಸೊ ನೆಕ್ಸ್ಟ್ ಒನ್ ಇಸ್ ಫಾರ್ ಎಕ್ಸಾಂಪಲ್ ಹೇಳಿಕೋದ್ರೆ ಕಲ್ಯಾಣ್ ಸೋನಾ ಅಥವಾ ಸೋನಾಲಿಕಾ ವೆರೈಟೀಸ್ ಆಫ್ ವೀಟ್. Next, semi-dwarf wheat varieties and rice varieties. So these are all the some examples of secondary introduction. Next one is plant introduction agencies in India. A centralized plant introduction agency was initiated in 1946 at IARI, New Delhi, as a plant introduction scheme in divisions of botany and was funded by ICAR, New Delhi. So initially plant introduction agency ಅಲ್ಲಿ first and foremost important agency ಯಾವುದು, centralized agency, that is ICAR. ICAR means Indian Agriculture Research Institute. It is present in New Delhi, established in 1946. It is the main organization for the introductions of plant species, mainly divisions of botany. So botany related plants ಯಾವ್ಯಾವುದಿದೆ, botany related coming under both agronomic plants ಆಗಿರ್ಬೋದು ಅಥವಾ horticultural crops ಆಗಿರ್ಬೋದು, ನಿಮ್ದು ಫಾರೆಸ್ಟ್ರಿ ಟ್ರೀಸ್ ಆಗಿರ್ಬೋದು. ಸೊ ಯಾವೆಲ್ಲ ಬಾಟ್ನಿ ಸೆಕ್ಷನ್ಸ್ ಅಲ್ಲಿ ಬರುತ್ತೋ ಎಲ್ಲ ಪ್ಲಾಂಟ್ ಅನ್ನು ಇಂಟ್ರೊಡಕ್ಷನ್ ಮಾಡಲಿಕ್ಕೆ ಸೆಂಟ್ರಲೈಸ್ ಏಜೆನ್ಸಿ ಯಾವುದು, ICAR. ಸೊ ಈ ICAR ಗೆ ಫಂಡ್ ಅನ್ನ ಅಥವಾ ನಿಮಗೆ ಅಮೌಂಟ್ ಅನ್ನು ಕೊಡುವಂಥದ್ದು ಯಾವುದು, ಪ್ಲಾಂಟ್ ಇಂಟ್ರೊಡಕ್ಷನ್ ಮಾಡುವ ಏಜೆನ್ಸಿ IARI. ಸೊ ಅದಕ್ಕೆ ಫಂಡ್ ಅನ್ನು ರಿಲೀಸ್ ಮಾಡೋದು ICAR. ICAR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ದಿಸ್ ಇಸ್ ಆಲ್ಸೋ ಫೌಂಡ್ ಪ್ರೆಸೆಂಟ್ ಇನ್ ನ್ಯೂ ಡೆಲ್ಲಿ. ಸೊ ಇನಿಷಿಯಲಿ ಪ್ಲಾಂಟ್ ಏಜೆನ್ಸಿಯಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏಜೆನ್ಸೀಸ್ IARI, ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಫಂಡ್ ಮಾಡುವಂಥದ್ದು ಯಾವುದು, ICAR, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ಬೋತ್ ಆರ್ ಪ್ರೆಸೆಂಟ್ ಇನ್ ನ್ಯೂ ಡೆಲ್ಲಿ. IARI ಏನ್ ಮಾಡ್ತಾರೆ,
ಬಾಟ್ನಿಗೆ ರಿಲೇಟೆಡ್ ಎಲ್ಲ ಪ್ಲಾಂಟನ್ನು ಇಂಟ್ರೊಡಕ್ಷನ್ ಮಾಡಲಿಕ್ಕೆ ಈ ಏಜೆನ್ಸಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇನ್ 1956 ದ ಸ್ಕೀಮ್ ವಾಸ್ ಎಕ್ಸ್ಪಾಂಡೆಡ್ ಆಸ್ ಪ್ಲಾಂಟ್ ಇಂಟ್ರೊಡಕ್ಷನ್ ಆ್ಯಂಡ್ ಎಕ್ಸ್ಪ್ಲೋರೇಷನ್ ಆರ್ಗನೈಜೇಷನ್, ಆ್ಯಂಡ್ ಇನ್ 1961 ಇಟ್ ವಾಸ್ ಮೇಡ್ ಆನ್ ಇಂಡಿಪೆಂಡೆಂಟ್ division of plant introduction. So initially 1956 ನಲ್ಲಿ ಏನು ಮಾಡ್ತಾರೆ, IARI is modified into or expanded into ಏನು ಮಾಡ್ತಾರೆ, ಪ್ಲಾಂಟ್ ಇಂಟ್ರೊಡಕ್ಷನ್ ಆ್ಯಂಡ್ ಪ್ಲಾಂಟ್ ಎಕ್ಸ್ಪ್ಲೋರೇಷನ್ ಆರ್ಗನೈಜೇಷನ್ ಹೇಳಿ ಎಕ್ಸ್ಪಾಂಡ್ ಮಾಡ್ತಾರೆ. ಸೊ ದಟ್ಸ್ ಆಲ್ಸೋ ರಿಲೇಟೆಡ್ ಟು ಇಂಟ್ರೊಡಕ್ಷನ್ ಆಫ್ ಬಾಟನಿಕಲ್ ರಿಲೇಟಿವ್ಸ್ ಆಫ್ ಪ್ಲಾಂಟ್ ವೆರೈಟೀಸ್. ನೆಕ್ಸ್ಟ್ ಬರುವಂಥದ್ದು ದ ಡಿವಿಷನ್ was reorganized as National Bureau of Plant Genetic Resource NBPGR in 1976. The bureau is responsible for the introduction and maintenance of germplasm of agriculture and horticultural crops. So next ಏನು ಮಾಡ್ತಾರೆ 1976 ಅಲ್ಲಿ ಸೊ ಅಗ್ರಿಕಲ್ಚರಲ್ ಆ್ಯಂಡ್ ಹಾರ್ಟಿಕಲ್ಚರಲ್ ಕ್ರಾಪ್ ಇಂಟ್ರೊಡಕ್ಷನ್ ಮಾಡಲಿಕ್ಕೆ ಅ ನ್ಯೂ ಆರ್ಗನೈಜೇಷನ್ ಕ್ರಿಯೇಷನ್ ಮಾಡ್ತಾರೆ ಅಥವಾ ರೀಆರ್ಗನೈಸ್ ಮಾಡ್ತಾರೆ. ಆಲ್ರೆಡಿ ಪ್ರೆಸೆಂಟ್ ಇರುವಂತಹ ಪ್ಲಾಂಟ್ ಇಂಟ್ರೊಡಕ್ಷನ್ ಆ್ಯಂಡ್ ಎಕ್ಸ್ಪ್ಲೋರೇಷನ್ ಆರ್ಗನೈಜೇಷನ್ ಅನ್ನು ರೀಆರ್ಗನೈಜೇಷನ್ ಮಾಡಿ ಇನ್ನೊಂದು ಆರ್ಗನೈಜೇಷನ್ ಅನ್ನು ಕ್ರಿಯೇಷನ್ ಮಾಡ್ತಾರೆ. ಆ ಆರ್ಗನೈಜೇಷನ್ಗೆ ಏನು ಹೇಳ್ಕೊಳ್ತಾರೆ, NBPGR, ದಟ್ ಈಸ್ ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದೇನು ಮಾಡುತ್ತೆ, ಇಂಡಿಯಾದಲ್ಲಿರುವಂಥ ಎಲ್ಲ ಜಿಯೋಗ್ರಫಿಕಲ್ ಕಂಡೀಷನ್ ಜರ್ಮ್ ಪ್ಲಾಸಮ್ ಅನ್ನು ಕನ್ಸರ್ವ್ ಮಾಡುತ್ತೆ ಮತ್ತು ಮೇಂಟೆನೆನ್ಸ್ ಮಾಡುತ್ತೆ. ಬೇರೆ ಏರಿಯಾದಲ್ಲಿ ಇಂಟ್ರೊಡಕ್ಷನ್ ಮಾಡಲಿಕ್ಕೂ ಈ ಆರ್ಗನೈಜೇಷನ್ ತುಂಬ ಹೆಲ್ಪ್ಫುಲ್ ಮಾಡುತ್ತೆ. ನೆಕ್ಸ್ಟ್ ಪ್ಲಾಂಟ್ ಇಂಟ್ರೊಡಕ್ಷನ್ ಏಜೆನ್ಸಿ ಯಾವುದು, ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೆಹ್ರಾಡೂನ್ has a plant introduction organization which looks after the introduction, maintenance and testing of germplasm of forestry. So nowadays ಏನಾಗುತ್ತೆ, ರಿಲೇಟೆಡ್ ಟು ಡಿಫ್ರೆಂಟ್ ಡಿವಿಷನ್. ಸೊ ಆ ಡಿವಿಷನ್ಗೆ ರಿಲೇಟೆಡ್ ಆರ್ಗನೈಜೇಷನ್ ಕ್ರಿಯೇಷನ್ ಮಾಡ್ತಾ ಬಂದಿದ್ದಾರೆ. ನೆಕ್ಸ್ಟ್ ಒನ್ ಇಸ್ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾಡ್ತಾರೆ, ಅವರು ಏನು ಮಾಡ್ತಾರೆ, ಪ್ಲಾಂಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಮತ್ತು ಮೇಂಟೆನೆನ್ಸ್ ಮಾಡ್ತಾರೆ ಥ್ರೂ ಏನು, ಮೇನ್ಲಿ ಫಾರ್ ದಿ ಫಾರೆಸ್ಟ್ರಿ. ಸೊ ಫಾರೆಸ್ಟ್ರಿಗೆ ಹೈಯೆಸ್ಟ್ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ, ಬಿಕಾಸ್ ಆಫ್ ಏನು, ಫಾರೆಸ್ಟ್ರಿಯಿಂದ ನಮಗೆ ವುಡ್ ಆ್ಯಂಡ್ ಟಿಂಬರ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಫ್ಯೂಯಲ್ ಆಗಿ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಸೊ ಅವೆಲ್ಲ ಪ್ಲಾಂಟನ್ನು ಇಂಟ್ರೊಡ್ಯೂಸ್ ಮಾಡೋ ಕೆಲಸ ಯಾರು ಮಾಡ್ತಾರೆ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ದಟ್ ಈಸ್ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರೆಸೆಂಟ್ ಇನ್ ಡೆಹ್ರಾಡೂನ್. ಇವ್ರು ಏನು ಮಾಡ್ತಾರೆ, ಪ್ಲಾಂಟ್ ಇಂಟ್ರೊಡಕ್ಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಪ್ಲಾಂಟ್ ಇಂಟ್ರೊಡಕ್ಷನ್ ಈಸ್ ಇನ್ Botanical Survey of India, that is present in Kolkata, was established. It was responsible for the introduction, testing and maintenance of plant materials of botanicals and medicinal plant. So next plant introduction agency, most important one is Botanical Survey of India. ಸೊ ಮೇನ್ಲಿ ಇಟ್ ರಿಲೇಟೆಡ್ ಟು ಬಾಟನಿಕಲ್ಸ್ ಆ್ಯಂಡ್ ಮೆಡಿಸಿನಲ್ ಪ್ಲಾಂಟ್. ಸೊ ಮೆಡಿಸಿನಲ್ ಇಂಪಾರ್ಟೆಂಟ್ ಇರುವಂಥ ಪ್ಲಾಂಟನ್ನು ಮತ್ತು ಬಾಟನಿಕಲ್ ಇಂಪಾರ್ಟೆನ್ಸ್ ಇರುವಂಥ ಪ್ಲಾಂಟನ್ನು ಇಂಟ್ರೊಡಕ್ಷನ್ ಮಾಡಲಿಕ್ಕೆ, ಟೆಸ್ಟಿಂಗ್ ಮಾಡಲಿಕ್ಕೆ ಮತ್ತು ಮೇಂಟೆನೆನ್ಸ್ ಮಾಡಲಿಕ್ಕೆ ಈ ಆರ್ಗನೈಜೇಷನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಎಟ್ ಪ್ರೆಸೆಂಟ್ ಡೇ ಏನಾಗುತ್ತೆ, ಇಂಟ್ರೊಡಕ್ಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ ಮೆಡಿಸಿನಲ್ ಪ್ಲಾಂಟ್ ಈಸ್ ಬೀಯಿಂಗ್ ಲುಕ್ಡ್ ಆಫ್ಟರ್ NBPGR. ಸೊ ಮೇನ್ಲಿ ಮೆಡಿಸಿನಲ್ ಪ್ಲಾಂಟಿಗೆ ರಿಲೇಟೆಡ್ ಇಂಟ್ರೊಡಕ್ಷನ್ ಮತ್ತು ಮೇಂಟೆನೆನ್ಸನ್ನು ಯಾರು ಮಾಡ್ತಿದ್ದಾರೆ, ಈಗ NBPGR ಮಾಡ್ತಾ ಇದೆ. But the activities are coordinated by NBPGR New Delhi, which has the ultimate responsibility for the plant introduction. So ಇಂಡಿಯಾದಲ್ಲಿ ಲಾರ್ಜ್ ಅಮೌಂಟಲ್ಲಿ ಪ್ಲಾಂಟ್ ಇಂಟ್ರೊಡಕ್ಷನ್ ಏಜೆನ್ಸಿ ಪ್ರೆಸೆಂಟ್ ಇದೆ, ಫಾರ್ ಲೈಕ್ ಫಾರೆಸ್ಟ್ ಆರ್ಗನೈಜೇಷನ್ಸ್ ಆಗಿರ್ಬೋದು ಅಥವಾ ಬಾಟನಿಕಲ್ ಸರ್ವೆ ಆಫ್ ಇಂಡಿಯಾ ಆಗಿರ್ಬೋದು. ಸೊ ಇವೆಲ್ಲ ಏನು ಮಾಡ್ತಾರೆ, ಪ್ಲಾಂಟ್ ಇಂಟ್ರೊಡಕ್ಷನ್ ಮಾಡ್ತಾರೆ. ಬಟ್ ಆ ಇಂಟ್ರೊಡಕ್ಷನ್ ಮಾಡಲಿಕ್ಕೆ ಫಸ್ಟ್ ಪರ್ಮಿಷನ್ ಯಾರಿಂದ ತಗೊಳ್ಬೇಕಾಗುತ್ತೆ, NBPGR ಇಂದನೇ ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಸೊ ವೆನ್ NBPGR ಗಿವ್ ದ ಪರ್ಮಿಷನ್, then after they can introduce plant varieties in different geographical condition. So next one is plant materials may also be introduced by individual scientists, universities and other research organization, but all the introduction in India must rooted through NBPGR New Delhi. So initially ಕೆಲವೊಂದು ಆರ್ಗನೈಜೇಷನ್ ಜೊತೆಗೆ ಕೆಲವೊಂದು ಇಂಡಿವಿಜುವಲ್ ಸೈಂಟಿಸ್ಟ್ ಫಾರ್ ದೇರ್ ರಿಸರ್ಚ್ ಪರ್ಪಸ್. ಸೊ ರಿಸರ್ಚ್ ಪರ್ಪಸ್ಗೆ ಪ್ಲಾಂಟ್ ಬೇಕಾದರೆ ಅವರು ಏನು ಮಾಡ್ಬೋದು, ಪ್ಲಾಂಟನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು. ನೆಕ್ಸ್ಟ್ ಯೂನಿವರ್ಸಿಟೀಸ್. ಸೊ ಯೂನಿವರ್ಸಿಟಿ ಗಾರ್ಡನ್ಸ್ ಆಗಿರ್ಬೋದು ಅಥವಾ ಲ್ಯಾಬೊರೇಟರಿಯಲ್ಲಿ ಏನು ಮಾಡ್ಬೋದು, ಆರ್ಟಿಫಿಷಿಯಲಿ ಪ್ಲಾಂಟ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್. ರಿಸರ್ಚ್ ಆರ್ಗನೈಜೇಷನ್. ಸೊ ರಿಸರ್ಚ್ ಆರ್ಗನೈಜೇಷನ್ ಫಾರ್ ದಿ ದರ್ ರಿಸರ್ಚ್ ಪ್ರೋಗ್ರಾಮ್ಸ್ಗೂ ಪ್ಲಾಂಟನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು. ಬಟ್ ಆ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ NBPGR ಪರ್ಮಿಷನನ್ನು ಮಸ್ಟ್ ಆ್ಯಂಡ್ ಶುಡ್ ತಗೊಳ್ಳೇಬೇಕು. ಸೊ ನೆಕ್ಸ್ಟ್ NBPGR ಫಂಕ್ಷನ್ಸ್ as the central agency for the export and introduction of germplasm of economic importance. The Bureau also supplies germplasm to its counterparts or other agencies in the other country. So initially export and import of
germplasm. So export and import of germplasm through NBPGR only. So NBPGR ಮಾತ್ರ germplasm export and import ಅನ್ನ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಮೇನ್ಲಿ ಇಕಾನಮಿಕ್ ಇಂಪಾರ್ಟೆನ್ಸ್ ವೆರೈಟಿಯನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಅಥವಾ ಇಂಪೋರ್ಟ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಸೇಮ್ ಆಸ್ ದಿ ಸಪ್ಲೈ ಮಾಡೋದು ಯಾರಿಗೆ, ಅದರ್ ಏಜೆನ್ಸಿಗೂ ಏನು NBPGR ಥ್ರೂನೇ ಸಪ್ಲೈ ಮಾಡಬೇಕಾಗತ್ತೆ. ದ ಬ್ಯೂರೋ ಹ್ಯಾಸ್ ದಿ ರೆಸ್ಪಾನ್ಸಿಬಿಲಿಟಿ ಟು ಸೆಟ್ ಅಪ್ ನ್ಯಾಚುರಲ್ ಜೀನ್ ಸ್ಯಾಂಚುರೀಸ್ ಆಫ್ ಪ್ಲಾಂಟ್ಸ್ ವೇರ್ ಜೆನೆಟಿಕ್ ರಿಸೋರ್ಸ್ ಆರ್ ಎಂಡೇಂಜರ್ಡ್. ಸೊ NBPGR ಒಂದು ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಏನು, ಸೆಟ್ ಅಪ್ ನ್ಯಾಚುರಲ್ ಜೀನ್ ಬ್ಯಾಂಕ್. ಸೊ ಇನಿಷಿಯಲ್ ಏನು ಮಾಡಿದರೆ ನ್ಯಾಚುರಲ್ ಜೀನ್ ಬ್ಯಾಂಕ್ ಅನ್ನ ಸೆಟಪ್ ಮಾಡಿ